ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂಜಲಿ, ಅಂಜಲಿ, ನಿನ್ನ ನೋಡ್ತಿದ್ರೆ ನಂಗೆ ತುಂಬಾ ಸಂತೋಷ ಆಗತ್ತೆ ಕಣೆ. ನನಗೋಸ್ಕರ, ಮನೆ ಮರ್ಯಾದೆಗೋಸ್ಕರ ಪ್ರೀತಿನೇ ತ್ಯಾಗ ಮಾಡ್ಬಿಟ್ಟೆ ಕಣೆ. ನನ್ಗೋಸ್ಕರ ನೀನ್ ಮಾಡಿರೋ ತ್ಯಾಗದ ಮುಂದೆ ನಂದೇನ್ ಮಹಾ. ನಿನ್ ತ್ಯಾಗ ಮೆಚ್ಚಿ ಚಪ್ಪಾಳೆ ಹೊಡಿಲ್ಲ, ಇಲ್ಲ ನಿನ್ ಪ್ರೀತಿನ ಕಿತ್ಕೊಂಡ್ಬಿಟ್ನಲ್ಲ ಅಂತ ಸಂಕಟ ಪಡ್ಲ. ಗೊತ್ತಾಗ್ತಿಲ್ಲ ಕಣೆ. ಚೇಚೆ, ಯಾಕೆ ಈ ಥರ ಎಲ್ಲ ಮಾತಾಡ್ತೀಯ ಅಜ್ಜಿ? ಪರಿಸ್ಥಿತಿ ಕೈ ಮೇರ್ ಹೋದಾಗ ಯಾರು ಏನ್ ಮಾಡಕ್ಕಾಗತ್ತೆ? ನಿನ್ನ ಎತ್ತಿ ಬೆಳೆಸಿ ಮುತ್ತಾಡಿ ನಿನ್ ಪ್ರೀತಿಗೆ ನೀರೆರೆದು ರಾಖಿನೇ ಮದುವೆ ಆಗು ಅಂತ ನಾನೇ ಹೇಳಿ, ಈಗ ರಾಖಿನ ಮರ್ತ್ಬಿಡು ಅಂತ ನಾನೇ ಹೇಳಿದಾಗ ನಿನ್ನ ಆಸೆ ಕನಸುಗಳನ್ನ ಮೂಟೆ ಕಟ್ಟಿ ಬಿಸಾಕಿ ನನ್ನ ಮಾತಿಗೆ ನಿಂತಿಯಲ್ಲ, ನೀನು ದೊಡ್ಡೋಳಾಗ್ಬಿಟ್ಟೆ ಕಣಮ್ಮ, ದೊಡ್ಡೋಳಾಗ್ಬಿಟ್ಟೆ. ಅಂಜಲಿ, ನನ್ನ ಕ್ಷಮಿಸ್ಬಿಡಮ್ಮ. ಅಜ್ಜಿ, ನೀನ್ ಕೈ ಮುಗಿಯೋದ, ನನಗೆ ನೀನ್ ಮಾತ್ರ ಮುಖ್ಯ. ನಿನ್ಗೋಸ್ಕರ ನಾನು ಯಾವ ಮಹಾ ತ್ಯಾಗಕ್ಕೂ ಸಿದ್ಧ. ಇದೇನ್ ದೊಡ್ಡದು? ನನ್ ಕಂದ, 100 ವರ್ಷ ಸುಖವಾಗಿ ಬಾಳು ನನ್ ಕಂದ. ಮತ್ತೆ ನಿನ್ ಮಗನಿಗೆ ಮದ್ವೆ ಆಗ್ತಾ ಇದೆ. ನಾವು ಗಂಡಿನ ಕಡೆಯವರು, ಛತ್ರದಲ್ಲಿ ಮರ್ಯಾದೆ ಜೋರಾಗಿರ್ಬೇಕು. ಇದು ನಮ್ಮನೆ ಮದ್ವೆ, ಯಾರು ಬೀಗ್ರಿಲ್ಲ. ನಮ್ ಕೆಲ್ಸ ನಾವೇ ಮಾಡ್ಕೋಬೇಕು. ಬಾ ನೀನು. ನಾವು ಬೀಗ್ತನ ಮಾಡ್ಬಾರ್ದು ಅಂದ್ರೆ ನಿಮ್ ಮಗನು ಮಾಡ್ಬಾರ್ದು. ಎಲ್ಲಿ ಮನುಜ, ಕರೀರಿ ಅವನ್ನ. ಇವತ್ತು ಅವನು ಕೆಲ್ಸ ಮಾಡ್ಲಿ. ಅವಂದೊಂದ್ ಕತೆ. ಸೂಟ್ ಮನೆಗ್ ಬಂದು 3 ದಿನ ಆಯ್ತು, ಹಾಕೊಂಡ್ ನೋಡು ಅಂತ ಹೇಳ್ತಾ ಇದ್ದೀನಿ. ಟ್ರೈ ಮಾಡೇ ಇರ್ಲಿಲ್ಲ. ಇವತ್ತೇನೋ ಅಳತೆ ಸರಿ ಇಲ್ಲ ಅಂತ ಟೈಲರ್ ಹತ್ರ ಹೋಗಿದ್ದಾನೆ. ನಿಮ್ ಮಗನಿಗೆ ಮದ್ವೆ ಹೊರಡೋ ಮುಂಚೆ ಹಾರ ಹಾಕಿ ತಿಲ್ಕ ಇಟ್ಟು ಪೂರ್ಣ ಫಲ ಕೊಡೋದ್ ಸಂಪ್ರದಾಯ ಅಲ್ವಾ? ಎಲ್ಲ ಇದೆ. ಊರ್ ಬಾಗ್ಲಲ್ಲಿರೋ ಹನುಮಂತನ ಗುಡಿಗೆ ಪೂಜೆ ಮಾಡಿ ಹೊರಡ್ಬೇಕಷ್ಟೇ. ಮತ್ತೆ ಅವ್ನ್ ಟೇಲರ್ ಅಂಗಡಿಯಿಂದ ಇಲ್ಲಿಗೆ ಬರ್ತಾನೋ ಅಥವಾ ಟೇಲರ್ ಹತ್ರನೇ ಪೂರ್ಣ ಫಲ ತಗೋತಾನೋ? ಈಗ ಅದಕ್ಕೆಲ್ಲ ಸಮಯ ಇಲ್ಲ. ಪೂರ್ಣ ಫಲ ಕೊಡೋದಷ್ಟೇ. ಒಳ್ಳೇದು ಕೆಟ್ಟದು ದೇವ್ರು ನೋಡ್ಕೋತಾನೆ. ಇದು ಚೆನ್ನಾಗಿದೆ. ಹಿಂದಿನ ಕಾಲದಲ್ಲಿ ಪಟ್ಟದ ಕತ್ತಿಗೆ ಹಾರ ಹಾಕೊಂಡ್ ಕರ್ಕೊಂಡ್ ಬರ್ತಿದ್ರಲ್ಲ, ಹಾಗೆ. ಇದು ಯಾಕೋ ನಂಗೆ ಒಳ್ಳೆ ಲಕ್ಷಣ ಅನ್ಸ್ತಿಲ್ಲ. ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲೋ ಮಾಮ ಅಂತ ನೀನು ಒಳ್ಳೆ. ಬಾ, ಡಿಕ್ಕಿ ತೆಗಿ, ಲಗೇಜ್ ಇಡೋಣ. ಫಾಲೋ ಮೀ. ಏಯ್, ಸೂಪರ್.
ಇವತ್ತು ನೀವೆಲ್ಲ ಇದ್ದಿದ್ದಕ್ಕೆ ಮನೆ ಎಲ್ಲ ಕೆಲಸನೂ ಸಲೀಸಾಯ್ತು. ನನ್ನ ಮಗಳು ಇರಬೇಕಾಗಿತ್ತು. ಎಷ್ಟೆಲ್ಲ ಮಾಡಿರೋಳು, ಎಷ್ಟು ಸಂಭ್ರಮಿಸಿರೋಳೋ ಏನು. ಅತ್ತೆ, ಈಗ ಏನಾಯ್ತು ಅಂತ? ಅಂಜಲಿಗೆ ತಾಯಿ ಇಲ್ಲ ಅನ್ನೋಕೊರ್ಗೂ ನೀವು ಯಾವತ್ತೂ ಕೊಟ್ಟಿಲ್ಲ. ಅವಳಿಗೆ ಏನು ಬೇಕೋ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಎಲ್ಲ ಚೆನ್ನಾಗೇ ನಡೀತಾ ಇದೆಯಲ್ಲ? ಏನೇ ಆಗಲಿ, ಆ ತಾಯಿಯನ್ನು ಜೀವ ಇರಬೇಕಾಗಿತ್ತು ಸೌಭಾಗ್ಯ. ನನ್ನ ಮಗಳಿದ್ದಿದ್ರೆ ಅಂಜಲಿ ತನ್ನ ತಾಯಿ ಹತ್ರ ಏನೆಲ್ಲ ಹೇಳ್ಕೊಂಡಿರೋಳು. ವಿಶಾಲು, ನೀನ್ ನಮ್ಮ ಜೊತೆ ಇಲ್ಲ. ನಾನು ನನ್ನ ಕೈಲಾದ ಮಟ್ಟಿಗೆ ನಿನ್ನ ಮಗಳನ್ನ ನೋಡ್ಕೊಂಡಿದ್ದೀನಿ. ಇನ್ನು ಮುಂದೆ ನಿನ್ನ ಆಶೀರ್ವಾದ ಅವಳಿಗಿರಬೇಕು. ನನ್ನ ಮೊಮ್ಮಗಳು ಚೆನ್ನಾಗಿ ಬದುಕೋ ಹಾಗೆ ಆಶೀರ್ವಾದ ಮಾಡು ವಿಶಾಲು.